ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪೆಷಲ್ ಬರ್ಡ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿನಿ. ಇವತ್ತಿನ ರೀಡಿಂಗ್ ನೋಡೋಣ, ಜೂನ್ ತಿಂಗಳು ಹೇಗಿರುತ್ತೆ, ಏನು ಬ್ಲೆಸ್ಸಿಂಗ್ಸ್ ಇದೆ ಅನ್ನೋದನ್ನು ಕೂಡ ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಅದು ಪೇಯ್ಡ್ ಆಗಿರುತ್ತೆ. ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1 ಅಲ್ಲಿದೆ ವರ್ಗೋ, ಆಪ್ಷನ್ ನಂಬರ್ 2 ಅಲ್ಲಿದೆ ದ ಥರ್ಡ್ ಹೌಸ್. ಸೊ ಇವತ್ತು ನಾನು ಯಾವುದೇ ಥರದ ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡೋದಿಲ್ಲ, ಇಂಟ್ಯೂಟಿವ್ಲಿ ಆಗಿ ಪಿಕ್ ಮಾಡಿ. ಓಕೆ, ಸೊ ಎಸ್, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹಲೋ, ಪೈಲ್ ನಂಬರ್ 1. ಸೊ ಯಾರು ವರ್ಗೋನ ಚೂಸ್ ಮಾಡಿದ್ದೀರಾ? ಸೊ ನನಗೆ ಏನು ಅನಿಸ್ತಾ ಇದೆ ಅಂತಂದರೆ, ಜೂನ್ ತಿಂಗಳು ತುಂಬಾ ಶ್ರಮದಾಯಕ ಒಂದು ತಿಂಗಳಾಗಿರಬಹುದು ನಿಮಗೆ. ಓಕೆ, ಸೊ ಹಾಗೆ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಒಂದು ಹೊಸ ಏನಾದರೂ ಶುರು ಮಾಡ್ತೀರ ಅಂತಂದರೆ ಜೂನ್ ತಿಂಗಳಲ್ಲಿ ಒಳ್ಳೆಯ ಸಮಯ ಶುರು ಮಾಡೋದಕ್ಕೆ. ಓಕೆ, ಆ್ಯಂಡ್ ತುಂಬ ಹಂಬಲ್ ಎನರ್ಜಿ ಕೂಡ ನೋಡ್ತಾ ಇದ್ದೀನಿ ನಾನು. ಓಕೆ, ಆ್ಯಂಡ್ ಇಲ್ಲಿ ತನಕ ಯಾವುದು ನಿಮಗೆ ಕ್ಲಾರಿಟಿ ಸಿಗ್ತಾ ಇರಲಿಲ್ಲ ನೋಡಿ, ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗಬಹುದು. ಜೂನ್ ತಿಂಗಳಲ್ಲಿ ಯಾವುದು ನಿಮಗೆ ತುಂಬ ಕನ್ಫ್ಯೂಷನ್ಸ್ ಆಗ್ತಾ ಇತ್ತು ನೋಡಿ, ಅಲ್ಲೂ ಕೂಡ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಓಕೆ, ಈ ತಿಂಗಳು ತುಂಬ ಪರಿಶ್ರಮದಾಯಕವಾಗಿರುತ್ತೆ. ಓಕೆ, ಆ್ಯಂಡ್ ನೀವು ಕರಿಯರಲ್ಲಿ ಏನಾದರೂ ಜಾಬ್ ಕೆಲಸ ಏನು ಮಾಡ್ತಾ ಇದ್ದೀರಿ ನೋಡಿ, ಅಲ್ಲಿ ಕೆಲಸ ಹೆಚ್ಚು ಡಿಮಾಂಡ್ ಮಾಡಬಹುದು ನಿಮ್ಮಿಂದ. ಓಕೆ, ಸೊ ಆದಷ್ಟು ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪ್ರೋಕ್ಯಾಸ್ಟಿನೇಟ್ ಮಾಡಬೇಡಿ, ನಾಳೆ ಮಾಡ್ತೀನಿ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ವರಿ ಮಾಡಿಬಿಟ್ಟು ಈ ತಿಂಗಳನ್ನು ಸುಮ್ಮನೆ ಕಳಿಬೇಡಿ, ಜೂನ್ ತಿಂಗಳನ್ನು. ಓಕೆ, ಆ್ಯಂಡ್ ಏನಾದರೂ ನಿಮಗೆ ಫೈಲ್ ರಿಲೇಟೆಡ್ ಏನಾದರೂ ಸೈನ್ ಮಾಡೋದಕ್ಕೆ ಸಿಗ್ತಾ ಇದೆ ಅಂತಂದರೆ ಅದನ್ನು 1-2-3 ಸಲ ಓದುವಂಥ ಅವಶ್ಯಕತೆ ಇದೆ, ಪೈಲ್ ನಂಬರ್ 1. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಇದನ್ನು ಇಲ್ಲಿ ಇಡ್ತಾ ಇದ್ದೀನಿ ಕಾರ್ಡನ್ನು. ಲೆಟ್ಸ್ ಸಿ ಜೂನ್ ತಿಂಗಳು ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್, ಪೈಲ್ ನಂಬರ್ 1. ಥ್ಯಾಂಕ್ ಯು. Pile number 1. ಟವರ್ ಇದೆ ಇಲ್ಲಿ. ಕ್ಲೆನ್ಸಿಂಗ್, ಜೂನ್ ತಿಂಗಳಲ್ಲಿ ಕ್ಲೆನ್ಸಿಂಗ್ ನಡೆಯುತ್ತೆ ನಿಮ್ಮದು, ಪೈಲ್ ನಂಬರ್ 1. ಓಕೆ, ಕ್ಲೆನ್ಸಿಂಗ್ ನಡೆಯುತ್ತೆ. ಶಾಕಿಂಗ್ ನ್ಯೂಸ್ ಕೂಡ ನಿಮಗೆ ಕೇಳೋದಕ್ಕೆ ಸಿಗಬಹುದು, ಪೈಲ್ ನಂಬರ್ 1. ಓಕೆ, ಬಟ್ ಟವರ್ ಕಾರ್ಡ್ ಬಂತು ಅಂತ ಹೇಳಿಬಿಟ್ಟು ಭಯ ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಟವರ್ ಏನು ಗೊತ್ತಾ, ನಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ಗೋಸ್ಕರ ಇರುತ್ತೆ. ಆ್ಯಂಡ್ ಇಲ್ಲಿ ವರ್ಗೋ ಕೂಡ, ಈ ಕಾರ್ಡ್ ಕೂಡ ಜೂನ್ ತಿಂಗಳಲ್ಲಿ ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಈ ಸೆಲ್ಫ್ ಇಂಪ್ರೂವ್ಮೆಂಟ್ ಏನಿದೆ ನೋಡಿ, ನಿಮಗೆ ಪೇನನ್ನು ಕೊಟ್ಟು ಇದು ನಿಮ್ಮನ್ನು ಇಂಪ್ರೂವ್ ಮಾಡಬಹುದು. ಓಕೆ, ಬಿಕಾಸ್ ಟವರ್ ಕಾರ್ಡ್ ನಮ್ಗೆ ಬೇಡ ಅಂತ ಅನಿಸುತ್ತೆ, ಈ ಟವರ್ ಎನರ್ಜಿ ಬೇಡ ಅಂತ ಅನಿಸುತ್ತೆ. ಬಟ್ ಇದು ಬಂದರೆ ನಮ್ಮ ಜೀವನದಲ್ಲಿ ಏನಿದೆ ನೋಡಿ, ಬೆಳಕು ಬರೋದಕ್ಕೆ ಸಾಧ್ಯ, ಇಲ್ಲಾಂದರೆ ನಾವು ಡಾರ್ಕಲ್ಲೇ ಇರ್ತೀವಿ. ಓಕೆ, ಸೊ ಕ್ಲೆನ್ಸಿಂಗ್ ನಾನು ನೋಡ್ತಾ ಇದ್ದೀನಿ, ಜೂನ್ ತಿಂಗಳಲ್ಲಿ ಕ್ಲೆನ್ಸಿಂಗ್ ನಡೆಯುತ್ತೆ, ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ದ ಹೈರೋಫೆಂಟ್. ಓಕೆ, ಸೊ ನೋಡಿ, ನಿಮ್ಮ ಕೆಲಸ ಏನಿದೆ ನೋಡಿ, ಅದು ಸ್ಟೆಪ್ ಬೈ ಸ್ಟೆಪ್, ಹಂತವಾಗಿ ಕೊನೆಗೊಳ್ಳುತ್ತೆ, ಇಲ್ಲಾಂದರೆ ಶುರು ಆಗುತ್ತೆ. ಹಂತವಾಗಿ ಏನಾದರೂ ಬಿಸ್ನೆಸ್ ಏನಾದರೂ ಶುರು ಮಾಡ್ತಾ ಇದ್ದೀರಾ ಅಂತ ಕೂಡ ತಕ್ಷಣಕ್ಕೆ ನಿಮಗೆ ಅಲ್ಲಿ ಪ್ರಾಫಿಟ್ ಸಿಗೋದಿಲ್ಲ, ಸಕ್ಸಸ್ ಸಿಗೋದಿಲ್ಲ. ಹಂತವಾಗಿ ನಿಮಗೆ ಪ್ರಾಫಿಟ್ ಆ್ಯಂಡ್ ಸಕ್ಸಸ್ ಸಿಗುತ್ತೆ. ಓಕೆ, ಸೊ ಜೂನ್ ತಿಂಗಳಲ್ಲಿ ನಾನು ಚೇಂಜಸನ್ನು ನೋಡ್ತಾ ಇದ್ದೀನಿ, ಪೈಲ್ ನಂಬರ್ 1. ಓಕೆ, ಸೊ ಆದಷ್ಟು ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ದೇವರಲ್ಲಿರುವಂತಹ ವಿಶ್ವಾಸ ಏನಿದೆ ನೋಡಿ, ಅದನ್ನು ಯಾವತ್ತೂ ಬಿಡಬೇಡಿ, ದೇವರ ಮೇಲೆ ವಿಶ್ವಾಸನ ಇಟ್ಕೊಳ್ಳಿ. ಓಕೆ, ಕೆಲವರಿಗೆ ಜೂನ್ ತಿಂಗಳಲ್ಲಿ ಎಲ್ಲಾದರೂ ಯಾತ್ರಾ ಮಾಡೋದಕ್ಕೆ ಸಿಗಬಹುದು. ಮೇ ಬಿ ನಿಮ್ಮ ಆನ್ಸಿಸ್ಟರ್ಸ್ ಹೋಮ್ ಇರ್ಬೋದು, ಅಲ್ಲಿ ನಿಮಗೆ ಟ್ರಾವೆಲ್ ಮಾಡೋದಕ್ಕೆ ಸಿಗಬಹುದು. ಇಲ್ಲಾಂದರೆ ಒಂದು ಪವಿತ್ರವಾದಂತಹ ಸ್ಥಳದ ಕಡೆಗೆ ನಿಮಗೆ ಹೋಗುವಂತಹ ಒಂದು ಅವಕಾಶ ಸಿಗಬಹುದು. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಪೈಲ್ ನಂಬರ್ 1. pile number 1. Thank you so much.
ಜಡ್ಜ್ಮೆಂಟ್. ಸೊ ನಿಮಗೆ ನೋಡಿ ಏಂಜಲ್ಸಿಂದ ತುಂಬ ಥರದ ನಿಮಗೆ ಸೈನ್ಗಳು ಕೂಡ ನೋಡ್ದಕ್ಕೆ ಸಿಗಬಹುದು ಜೂನ್ ತಿಂಗಳಲ್ಲಿ. ಓಕೆ, ಆ್ಯಂಡ್ ಒಂದು ಡಿಸಿಷನ್ಸ್ನ ನೀವು ತೊಗೊಳ್ತೀರಾ ಜೂನ್ ತಿಂಗಳಲ್ಲಿ. ಸೊ ಇಲ್ಲಿ ತನಕ ಯಾವುದನ್ನು ಡಿಸಿಷನ್ಸ್ ನಿಮಗೆ ತೊಗೊಳಕ್ಕಾಗ್ತಾ ಇರಲಿಲ್ಲ ನೋಡಿ, ಆ ಒಂದು ಡಿಸಿಷನ್ಸ್ನ ನೀವು ಜೂನ್ ತಿಂಗಳಲ್ಲಿ ತೊಗೊಳ್ತೀರಾ. ಅದು ಹೇಗೆ ಸಾಧ್ಯ ಅಂತಂದರೆ ಟವರ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ತನಕ ಯಾವುದನ್ನು ತುಂಬ ಹಿಂದೂಡ್ತಾ ಇದ್ರಿ, ಇಲ್ಲಾಂದರೆ ಮುಂದೂಡ್ತಾ ಇದ್ರಿ, ಇವತ್ತು ಮಾಡಲ್ಲ ನಾಳೆ ಮಾಡ್ತೀನಿ, ಇವತ್ತು ಮಾಡಲ್ಲ ನಾಳೆ ಮಾಡ್ತೀನಿ, ಎನಿ ಕೈಂಡ್ ಆಫ್ ಯಾವುದೇ ಇರ್ಬೋದು. ಸೊ ಅದು ನಿಮಗೆ ತುಂಬ ಇಲ್ಲಿ ಪೆಟ್ಟು ಕೊಡುತ್ತೆ. ಆ ಒಂದು ಪೆಟ್ಟಿನಿಂದಲೇ ನೀವು ಇಲ್ಲಿ ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ. ಓಕೆ, ಬಿಕಾಸ್ ಇಲ್ಲಿ ಏಂಜಲ್ಸ್ ಏನಿದೆ ನೋಡಿ, ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ಗೋಸ್ಕರ ಏಂಜಲ್ಸ್ ಕೂಡ ಇಲ್ಲಿ ಕಾಯ್ತಾ ಇದ್ದಾರೆ. ನಿಮ್ಮ ಇಂಪ್ರೂವ್ಮೆಂಟ್ಗೋಸ್ಕರ, ನಿಮ್ಮ ಇಂಪ್ರೂವ್ಮೆಂಟನ್ನು ಕೂಡ ಅವರು ಬಾಟಮ್ ಆಫ್ ದ ಡೆಕ್ ಸನ್, ಬಿಕಾಸ್ ಏಂಜಲ್ಸ್ ಕೂಡ ಕಾಯ್ತಾ ಇದ್ದಾರೆ ನಿಮ್ಮ ಸಕ್ಸಸ್ಸಿಗೋಸ್ಕರ, ಹ್ಯಾಪಿನೆಸ್ ಎಂಜಾಯ್ ಮಾಡೋದು. ಸೊ ಇಲ್ಲಿ ತನಕ ನೀವು ಲೈಕ್ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರಿ, ಇಲ್ಲ ಅಂದರೆ ನೀವು ಬರೀ ನಿಮ್ಮಲ್ಲಿ ಏನಿದೆ ನೋಡಿ ಒಳ್ಳೇದಾಗ್ತಾ ಇರಲಿಲ್ಲ, ಬರೀ ಕೆಟ್ಟದೇ ಆಗ್ತಾ ಇದೆ ಅಂತಂದರೆ, ಸೊ ಇಲ್ಲಿ ವೇಕಪ್ ಕಾಲ್ ಇದೆ ನಿಮಗೆ ಜೂನ್ ತಿಂಗಳಲ್ಲಿ. ನಿಮಗೆ ವೇಕಪ್ ಕಾಲ್ ಇದ್ದೇ ಇದೆ ಪಾಲ್ ನಂಬರ್ 1. ಸೊ ನೀವು ಅವೇಕನ್ ಆಗ್ತೀರಾ, ನಿಮಗೆ ಜ್ಞಾನೋದಯ ಆಗುತ್ತೆ. ಮೇ ಬಿ ಇದು ನಿಮ್ಮ ಲೈಫ್ ರಿಲೇಟೆಡ್ ಇರ್ಬೋದು, ಲೈಫ್ ಸ್ಟೈಲ್ ರಿಲೇಟೆಡ್ ಇರ್ಬೋದು. ತುಂಬ ಜನ ನಿಮ್ಮ ರುಟೀನ್ನ ಚೇಂಜ್ ಮಾಡ್ತೀರಾ. ರುಟೀನ್ ಯೋಗ ಇರ್ಬೋದು, ಡಯಟ್ ಪ್ಲ್ಯಾನ್ ಚೇಂಜ್ ಮಾಡಬಹುದು. ಸೊ ಅಂಥ ಎನರ್ಜಿನ ನೋಡ್ತಾ ಇದ್ದೀನಿ. ಆ್ಯಂಡ್ ಇದೆಲ್ಲ ಚೇಂಜ್ ಮಾಡೋದಕ್ಕೆ ಏನಿದೆ ನೋಡಿ, ಒಂದು ಒಳ್ಳೆ ಸಮಯ ಪಾಲ್ ನಂಬರ್ 1, ಒಳ್ಳೆ ಸಮಯ. ಓಕೆ, ಸೊ ಆದಷ್ಟು ನಿಮ್ಮ ರುಟೀನಲ್ಲಿ ಏನಾದರೂ ಚೇಂಜಸ್ ತರಬೇಕು ಅಂತ ಇದ್ದರೆ ಗೋ ಫಾರ್ ಇಟ್, ಚೇಂಜ್ ಮಾಡ್ಬೋದು ನೀವು. ಓಕೆ, ನಿಮ್ಮ ಕ್ವಶನಿಗೆ ಆನ್ಸರ್ಸ್ ನಿಮ್ಗೆ ಸಿಗುತ್ತೆ ಜೂನ್ ತಿಂಗಳಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪಾಲ್ ನಂಬರ್ 1, ನಿಮ್ಮ ಥರ್ಡ್ ಐ ಚಕ್ರ ಏನಿದೆ ನೋಡಿ, ಅದು ತುಂಬ ಸಿಗ್ನಿಫಿಕೆಂಟ್ ಇದೆ. ಥರ್ಡ್ ಐ ಚಕ್ರ, ನಿಮ್ಮ ಥರ್ಡ್ ಐ ಮೇ ಬಿ ನಿಮಗೆ ಡೌನ್ಲೋಡ್ ಕೂಡ ಆಗಬಹುದು ಪಾಲ್ ನಂಬರ್ 1. ಓಕೆ, ಓಕೆ, ಐ ಡೋಂಟ್ ನೋ ಇದು ಯಾರಿಗೆ ರೆಸನೇಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಕೆಲವರಿಗೆ ಲಾಕೆಟ್ ಸಿಗಬಹುದು, ಲಾಕೆಟ್ ಇಲ್ಲಾಂದರೆ ಚೈನ್ ಜೂನ್ ತಿಂಗಳಲ್ಲಿ. ಸೊ ಅಂಥ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಇಲ್ಲಾಂದರೆ ನೀವು ನಿಮಗೆ ಪರ್ಚೇಸ್ ಮಾಡಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಪಾಲ್ ನಂಬರ್ 1, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ ನೋಡಿ, ನಿಮಗೆ ಬ್ಲೆಸ್ಸಿಂಗ್ಸ್ ಇಲ್ಲಿ ಏನಿದೆ ಅಂತಂದರೆ ಹೀಲಿಂಗ್ ಇದೆ. ನಾನು ಇವಾಗಲೇ ಇಲ್ಲಿ ಹೇಳಿದೆ, ಕ್ಲೆನ್ಸಿಂಗ್ ನಡೆಯುತ್ತೆ, ನಿಮ್ಮದು ಹೀಲಿಂಗ್ ನಡೆಯುತ್ತೆ. ಸೊ ಹೀಲಿಂಗ್ ಎನರ್ಜಿ ಇಲ್ಲಿ ಅವೈಲೇಬಲ್ ಇದೆ. ಬರೀ ನೀವು ನಿಮ್ಮನ್ನು ಹೀಲ್ ಮಾಡ್ತಾ ಇಲ್ಲ, ನಿಮ್ಮ ಕುಟುಂಬಸ್ಥರನ್ನು ಕೂಡ ನೀವು ಹೀಲ್ ಮಾಡ್ತಾ ಇದ್ದೀರಾ. ನಿಮ್ಮ ಚಕ್ರಗಳು ಬ್ಯಾಲೆನ್ಸ್ ಆಗುವಂತಹ ಒಂದು ಸನ್ನಿವೇಶವನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಬೇರೆಯವರ ಸಲಹೆ ಮಾರ್ಗದರ್ಶನ ಏನಿದೆ ನೋಡಿ, ನಿಮ್ಮನ್ನು ಹೀಲ್ ಮಾಡ್ಬೋದು ಜೂನ್ ತಿಂಗಳಲ್ಲಿ. ಇದು ನಿಮಗೆ ಬ್ಲೆಸ್ಸಿಂಗ್ಸ್. ಆ್ಯಂಡ್ ಇನ್ನು ಕೆಲವರಿಗೆ ನನಗಿಲ್ಲಿ ಟ್ವಿನ್ಸ್ ಬೇಬಿ ಏನಿದೆ ನೋಡಿ, ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪಾಲ್ ನಂಬರ್ 1, ನಿಮ್ಮ ವಿಶ್ ಏನಿದೆ ನೋಡಿ, ಅದು ಫುಲ್ಫಿಲ್ ಆಗುತ್ತೆ ಜೂನ್ ಮಂತಲ್ಲಿ. ದ ಎಂಪರರ್ ಇದೆ ಇಲ್ಲಿ. ಪವರ್, ಇಲ್ಲಿ ತನಕ ನಿಮ್ಮ ಪವರ್ ಏನಾದರೂ ಮಿಸ್ಯೂಸ್ ಆಗಿದರೆ, ಇಲ್ಲಾಂದರೆ ನಿಮ್ಮ ಪವರನ್ನು ಬೇರೆ ಯಾರಾದರೂ ಮಿಸ್ಯೂಸ್ ಮಾಡಿದರೆ, ಜೂನ್ ತಿಂಗಳಲ್ಲಿ ಆ ಪವರನ್ನು ಕಾಲ್ ಬ್ಯಾಕ್ ಮಾಡೋದು ಅಂತಂದರೆ ಆ ಪವರನ್ನು ವಾಪಸ್ ನಿಮ್ಮ ಹತೋಟಿಗೆ ತರುವಂಥದ್ದು, ಇದು ಒಂದು ನಿಮಗೆ ಬ್ಲೆಸ್ಸಿಂಗ್ಸ್. ಓಕೆ, ಆ್ಯಂಡ್ ನಿಮಗೆ ಮಾರ್ಗದರ್ಶನ ಸಿಗುತ್ತೆ ಪಾಲ್ ನಂಬರ್ 1, ಯಾವ ದಾರಿಯಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋದು.
ಸೊ ಪಾಯಿಲ್ ನಂಬರ್ 1, ಬಿಸ್ನೆಸ್ಸಲ್ಲಿ ಗ್ರೋತ್ ಇದೆ ಇಲ್ಲಿ. ಓಕೆ, ಬಿಸ್ನೆಸ್, ಯಾರಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದರೆ ಬಿಸ್ನೆಸ್ಸಲ್ಲಿ ಗ್ರೋತ್ ಇದೆ, ಕರಿಯರಲ್ಲೂ ಕೂಡ ಗ್ರೋತ್ ಇದೆ. ಬಟ್ ಏನು ಅಂತಂದರೆ ನಿಮ್ಮ ಕ್ಲೆನ್ಸಿಂಗ್ ಆಗದೆ ಯಾವುದು ಇಲ್ಲಿ ಇಂಪ್ರೂವ್ ಆಗೋದಿಲ್ಲ. ಫಸ್ಟ್ ನಿಮ್ಮ ಕ್ಲೆನ್ಸಿಂಗ್ ನಡೆಯುತ್ತೆ. ಓಕೆ, ಸಣ್ಣ ಪುಟ್ಟ ಒಂದು ಸ್ವಲ್ಪ ಹತಾಶೆ ಆಗಬಹುದು ನಿಮಗೆ, ಸಣ್ಣ ಪುಟ್ಟ ನಿಮಗೆ ಸ್ವಲ್ಪ ಎಮೋಷ್ನಲಿ ನೀವು ಎಮೋಷ್ನಲಿ ಡ್ಯಾಮೇಜ್ ಹೇಳ್ತಾರಲ್ವ, ಎಮೋಷ್ನಲಿ ನಿಮಗೆ ಪೇಯ್ನ್ ಆಗ್ಬೋದು. ಸೊ ಆ ಪೇಯ್ನ್ ಬಂದ ನಂತರ ಕ್ಲೆನ್ಸಿಂಗ್ ಆಗೇ ನಿಮ್ಮ ವೇಕಪ್, ನಿಮಗೆ ಜ್ಞಾನೋದಯ ಆಗುತ್ತೆ. ಓಕೆ, ಪಾಯಿಲ್ ನಂಬರ್ 1. ಓಕೆ, ನೋಡಿ, ನೀವೇನಾದರೂ ಆರ್ಟ್ ರಿಲೇಟೆಡ್ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ಸ್ಕಿಲ್ ಬೇಸ್ಡ್ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲಿ ತುಂಬ ನಿಮಗೆ ಗ್ರೋತ್ ಸಿಗುತ್ತೆ. ಇದು ನಿಮಗೆ ಬ್ಲೆಸ್ಸಿಂಗ್ಸ್. ಸೊ ಅನ್ಎಕ್ಸ್ಪೆಕ್ಟೆಡ್ ಮನಿ ಕೂಡ ಬರಬಹುದು ಇಲ್ಲಿ ಕೆಲವರಿಗೆ. ಓಕೆ, ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಕೊಲಬ್ರೇಷನ್ಸ್ ಕೂಡ ಇದೆ ಇಲ್ಲಿ. ಆ್ಯಂಡ್ ನಿಮ್ಮ ಸ್ಕಿಲ್ ಏನಿದೆ ನೋಡಿ, ಅದನ್ನು ನೀವು ಬೇರೆಯವ್ರ ಜೊತೆ ಶೇರ್ ಮಾಡ್ತೀರಾ ಅಂತ ಅಂದರೆ ಅಲ್ಲಿ ನಿಮಗೆ ಸಕ್ಸಸ್ ಇದೆ. ಓಕೆ, ಬಿಕಾಸ್ 3 ಆಫ್ ಪೆಂಟಿಕಲ್ಸ್ ಬಂದಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬೇರೆ ಪೋರ್ಟಲ್ ಕೂಡ ನಿಮಗೋಸ್ಕರ ಓಪನ್ ಆಗ್ಬೋದು ಒಂದು ವೇಳೆ ನೀವು ಹೆಚ್ಚು ನಿಮ್ಮ ಸ್ಕಿಲ್ಲಿಗೆ ಹೆಚ್ಚಿನ ಮಹತ್ವನ ಕೊಟ್ಟರೆ. ಓಕೆ, ಸೊ ಎಸ್, ಫೈನಾನ್ಷಿಯಲಿ ಗ್ರೋತ್ ಕೂಡ ನಾನು ನೋಡ್ತಾ ಇದ್ದೀನಿ, ಇಂಪ್ರೂವ್ಮೆಂಟ್ ಕೂಡ ನೋಡ್ತಾ ಇದ್ದೀನಿ. ಇದು ಬ್ಲೆಸ್ಸಿಂಗ್ಸ್. ಓಕೆ, ಸೊ ಲೆಟ್ಸ್ ಸಿ ಗೈಡೆನ್ಸ್ ಏನಿದೆ ಅಂತ ನೋಡೋಣ, ಏನು ನಿಮಗೆ ಇಲ್ಲಿ ಮೆಸೇಜ್ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಪಾಯಿಲ್ ನಂಬರ್ 1, ಪ್ಯಾಷನ್ ಆ್ಯಂಡ್ ಪ್ಲೆಷರ್. ನೋಡಿ, ಆದಷ್ಟು ಸೆವರ್ ದ ಲೈಫ್. ನಿಮ್ಮ ಪ್ಯಾಷನ್ ಏನು ಅದನ್ನು ಫಾಲೋ ಮಾಡಿ, ಅದೇ ನಿಮಗೆ ಪ್ಲೆಷರ್ ಕೊಡೋದಕ್ಕೆ ಸಾಧ್ಯ. ಆದಷ್ಟು ಲೈಫನ್ನು ಸವಿಯಿರಿ, ಎಂಜಾಯ್ ಮಾಡಿ. ಓಕೆ, ಸೊ ದುಃಖದಲ್ಲಿ ಕೂಡಬೇಡಿ. ಸೊ ಲೆಟ್ಸ್ ಇದರಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಎಲಿಮಿನೇಟ್ negative energy. Be aware that some unpleasant energy may be at hand. Invoke space clearance, declutter and detox. ಓಕೆ, ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಆದಷ್ಟು ನೆಗೆಟಿವ್ ಜನರಿಂದ ದೂರ ಇರಿ. ಹಾಗೆ ನಿಮ್ಮ ಮನೇನ ಆದಷ್ಟು ಕ್ಲೆನ್ಸ್ ಮಾಡಿ. ಧೂಪ ಹಚ್ಚೋದ್ರಿಂದ ಇರ್ಬೋದು, ಏನಾದರೂ ಹಳೆ ಬಟ್ಟೆಗಳು ಏನಾದರೂ ಇದ್ದರೆ, ಇಲ್ಲಾಂದರೆ ಹಳೆ ಮೇಲ್ಸ್ ಇರ್ಬೋದು, ಇಮೇಲ್ಸ್ ಇರ್ಬೋದು, ಮೆಸೇಜಸ್ ಇರ್ಬೋದು, ಬುಕ್ಸ್ ಇರ್ಬೋದು, ಅದನ್ನ ಆದಷ್ಟು ಡಿಕ್ಲೆಟರ್ ಮಾಡಿ. ಹಾಗೆ ನಿಮ್ಮ ಬಾಡಿನ ಕೂಡ ಡಿಟಾಕ್ಸ್ಫೈ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಇನ್ನೊಂದು ಕಾರ್ಡ್ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ನ್ಯೂ ಬಿಗಿನಿಂಗ್ಸ್. ಸ್ಟೆಪ್ ಇನ್ ಟು ದ ಜರ್ನಿ ವಿದೌಟ್ ಫಿಯರ್. ದ ಟೈಮ್ ಈಸ್ ನೌ. ದ ರೋಡ್ ಅಹೆಡ್ ಈಸ್ ಫಿಲ್ಡ್ ವಿತ್ ಎಕ್ಸೈಟ್ಮೆಂಟ್ ಆ್ಯಂಡ್ ಜಾಯ್. ಯು ಆರ್ ಪ್ರೊಟೆಕ್ಟೆಡ್ ಆ್ಯಂಡ್ ಲೆಡ್ ಬೈ ಯುವರ್ ಸ್ಪಿರಿಟ್ ಗೈಡ್. ಸೊ ನೋಡಿ, ಸ್ಪಿರಿಟ್ ಗೈಡ್ ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಪಾಯಿಲ್ ನಂಬರ್ 1, ಇವಾಗ ಸರಿಯಾದ ಸಮಯ ಒಂದು ಒಳ್ಳೆ ಹೆಜ್ಜೆಯನ್ನು ಮುಂದೆ ಇಡೋದಕ್ಕೆ, ಭಯ ರಹಿತ. ಓಕೆ, ಸೊ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಬಿಕಾಸ್ ಈ ಒಂದು ದಾರಿ ಏನಿದೆ ನೋಡಿ, ತುಂಬ ಎಕ್ಸೈಟ್ಮೆಂಟ್ ಆ್ಯಂಡ್ ಖುಷಿನ ತರ್ತಾ ಇದೆ. ಹಾಗೆ ಭಯ ಪಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಏನಾದರೂ ಹೊಸತೇನಾದರೂ ಶುರು ಮಾಡ್ತೀರಾ ಅಂತ ಅಂದರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪಾಯಿಲ್ ನಂಬರ್ 1, ಪಾಯಿಲ್ ನಂಬರ್ 1, ಪಾಯಿಲ್ ನಂಬರ್ 1. ಹೌಸ್, ಮೆಡಿಟೇಷನ್ ರೂಮ್. ಓಕೆ, 9th ಹೌಸ್. ಇಲ್ಲಿ 9th ಹೌಸ್ ಬಗ್ಗೆ ಮಾತಾಡ್ತಾ ಇದೆ ಪಾಯಿಲ್ ನಂಬರ್ 1. ಓಕೆ, ಸೊ ನಾನಿಲ್ಲಿ ಮೊದಲೇ ನಿಮ್ಗೆ ಹೇಳಿದೆ ಅಲ್ವಾ, ಸೊ ಡಿಕ್ಲೆಟರ್ ಮಾಡೋದು ಎಲ್ಲ ತುಂಬ ಒಳ್ಳೆಯದು ಅಂತಂದರೆ 9th ಹೌಸ್ ಸ್ಪಿರಿಚುವಾಲಿಟಿ ಬಗ್ಗೆ ಮಾತಾಡುತ್ತೆ. ಓಕೆ, ನಾನು ಇಲ್ಲಿ ಮೊದಲೇ ನಿಮ್ಗೆ ಹೇಳಿದ್ದೆ, ಏನಾದರೂ ಯಾತ್ರಾ ಸ್ಥಳಕ್ಕೆ ಏನಾದರೂ ಭೇಟಿ ಆಗೋದಕ್ಕೆ ನಿಮ್ಗೆ ಏನಾದರೂ ಟೈಮ್ ಸಿಗುತ್ತೆ ಅಂತಂದರೆ ಕರ್ಕೊಂಡು ಹೋಗ್ತಾರೆ ಅಂತಂದರೆ ಯಾರಾದರೂ ಅವ್ರ ಜೊತೆ ಹೋಗಿ. ಓಕೆ, ಸೊ ಗುರು ಇದ್ದಾರೆ ಇಲ್ಲಿ. ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ಬೇರೆ ಯಾರಾದರೂ ನಿಮಗೆ ಮಾರ್ಗದರ್ಶನ ಮಾಡಬಹುದು ಅನ್ನೋದು. ಸೊ ಯಾರನ್ನ ನಿಮ್ಮ ಜೀವನದಲ್ಲಿ ಯಾರಾದರೂ ಗುರು ಇದ್ದಾರೆ ಅಂತಂದರೆ ಅವರನ್ನು ನೀವು ಫಾಲೋ ಮಾಡ್ಬೋದು, ಅವರಲ್ಲಿ ನೀವು ಕೇಳಬಹುದು. ಓಕೆ, ಆ್ಯಂಡ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ನೋಡಿ, ಇಲ್ಲಿ ಕೂಡ ಡ್ಯೂಟಿ ಬಗ್ಗೆ ಮಾತಾಡುತ್ತೆ ಆ್ಯಂಡ್ ಇಲ್ಲೂ ಕೂಡ ಡ್ಯೂಟಿಫುಲ್ ಬಗ್ಗೆನೇ ಮಾತಾಡುತ್ತೆ. ಓಕೆ, ಸೊ ನೀವು ಯಾವುದಕ್ಕೆ ಆನ್ಸರ್ ಹುಡುಕ್ತಾ ಇದ್ದೀರಿ ನೋಡಿ, ಯಾವ ನಿಮ್ಮ ಮನಸ್ಸಲ್ಲಿ ಕ್ವಶನ್ಸ್ ಇದೆ ನೋಡಿ, ನೀವೊಂದು ಟ್ರಾವೆಲ್ ಮಾಡಿದಾಗ ಖಂಡಿತವಾಗ್ಲೂ ಈ ಕ್ವಶನ್ಸ್ಗೆ ನಿಮಗೆ ಆನ್ಸರ್ ಸಿಗ್ಬೋದು. ಮೇ ಬಿ ಇದು ಯಾತ್ರಾ ಸ್ಥಳದಿಂದ ಇರಬಹುದು. ಓಕೆ, ಬಿಕಾಸ್ ಸ್ಪಿರಿಚುವಾಲಿಟಿ ಬಗ್ಗೆ ಮಾತಾಡುತ್ತೆ ಇಲ್ಲಿ. ಓಕೆ, ಆ್ಯಂಡ್ ದೇವರ ಬಗ್ಗೆ ಮಾತಾಡುತ್ತೆ ಇದು. ಕ್ಯೂರಿಯಾಸಿಟಿ ಬಗ್ಗೆ ಮಾತಾಡುತ್ತೆ, ಕಾನ್ಷಿಯಸ್ ಬಗ್ಗೆ ಮಾತಾಡುತ್ತೆ ಇದು. ಓಕೆ, ಲೈಫ್ ಅಂದರೆ ಏನು,
ಅದರ ಬಗ್ಗೆ ಮಾತಾಡುತ್ತೆ ಇಲ್ಲಿ. ಓಕೆ, ಸೊ ಮೇ ಬಿ ನಿಮಗೆ ಡಿಫ್ರೆಂಟ್ ರಿಲಿಜಿಯಸ್ ಬಗ್ಗೆ ನೀವು ಹೆಚ್ಚಿನ ತಿಳ್ಕೊಳ್ಳೋದಕ್ಕೆ ಕೂಡ ನಿಮಗೆ ಆಸಕ್ತಿ ಮೂಡಬಹುದು. ಓಕೆ, ಸೊ ಅಂತ ಎನರ್ಜಿನ ರೈಟ್ ನಾವು ನೋಡ್ತೇವೆ. ಬಿಕಾಸ್ ಇಲ್ಲಿ ಬುದ್ಧಿಸ್ಟ್ ಗು ಆ್ಯಂಡ್ ಗಾಡೆಸ್ ಅವರ ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ಸೊ ಮೇ ಬಿ ದೇವಿ ನಿಮ್ಮ ತುಂಬ ಇಷ್ಟ ದೇವರು ಆಗಿರಬಹುದು. ಓಕೆ, ಸೊ ಅಂಥ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಆದಷ್ಟು ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ, ಮೂವಿಂಗ್ ಫಾರ್ವರ್ಡ್ ಮುಂದೆ ಹೋಗೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಮೆಡಿಟೇಷನ್ ರೂಮ್ ಇದೆ ಇಲ್ಲಿ. ಸೊ ಆದಷ್ಟು ಮೆಡಿಟೇಷನ್ ಮಾಡಿದರೆ ಏನಿದೆ ನೋಡಿ, ಪೈಲ್ ನಂಬರ್ 1 ನಿಮಗೆ ತುಂಬ ಒಳ್ಳೆಯದು. ಓಕೆ, ಮೆಡಿಟೇಷನ್ ಮಾಡಿ, ತುಂಬ 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 ಒಳ್ಳೆಯದು. ಹಾಗೆ ಪೈಲ್ ನಂಬರ್ 1 ಇದು ಹೈಯರ್ ಎಜುಕೇಷನ್ಸ್ ಬಗ್ಗೆ ಕೂಡ ಮಾತಾಡುತ್ತೆ. ನಿಮಗೆ ಫಾರಿನ್ ಟ್ರಾವೆಲ್ ಕೂಡ ಬಗ್ಗೆ ಮಾತಾಡುತ್ತೆ. ಇದು 9th ಹೌಸ್. ಸೊ ಅವಕಾಶ ಸಿಕ್ಕಿದರೆ ನೀವು ಟ್ರೈ ಕೂಡ ಮಾಡ್ಬೋದು. ಏನಾದರೂ ವೀಸಾಕ್ಕೆ ಏನಾದರೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಕೂಡ ನಿಮಗೆ ಬರ್ಬೋದು. ಓಕೆ, ಸೊ ಎಲ್ಲಾದರೂ ಡಿವೈನ್ ಪ್ಲೇಸಲ್ಲಿ ಏನಾದರೂ ಸರ್ವಿಸ್ ಮಾಡೋಕ್ಕಾಗತ್ತೆ ಅಂತಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಓಕೆ, ಆ್ಯಂಡ್ ಇದು ಇಂಟರ್ನ್ಯಾಷನಲ್ ನೆಟ್ವರ್ಕ್ ಆ್ಯಂಡ್ ಸಕ್ಸಸ್ ಬಗ್ಗೆ ಕೂಡ ಮಾತಾಡುತ್ತೆ. ಓಕೆ, ಪೈಲ್ ನಂಬರ್ 1 ಹೈಯರ್ ಪರ್ಪಸ್, ನಿಮ್ಮ ಹೈಯರ್ ಪರ್ಪಸ್ ಏನು ಅದರ ಬಗ್ಗೆ ಇದು ಹೇಳ್ತಾ ಇದೆ. ಓಕೆ, ಸೊ ಇದು ಮೆಡಿಟೇಷನ್ ಏನಿದೆ ನೋಡಿ ತುಂಬ ಒಳ್ಳೆಯದು. ನೀವು ಮೆಡಿಟೇಷನ್ ಮಾಡ್ತೀರಾ ಅಂತಂದರೆ ಪೈಲ್ ನಂಬರ್ ಇಟ್ಸ್ ಗುಡ್ ಫಾರ್ ಯು. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೆಲೋ, ಪೈಲ್ ನಂಬರ್ 2 ಯಾರು ದ 3rd ಹೌಸನ್ನು ಚೂಸ್ ಮಾಡಿದಿರಾ, ಜೂನ್ ತಿಂಗಳಲ್ಲಿ ರೈಟ್ ನಾವು ಏನಾದರೂ ನಿಮಗೆ ಆಸೆ ಇದ್ದರೆ, ಏನಾದರೂ ಕೋರ್ಸನ್ನು ಜಾಯಿನ್ ಆಗಬೇಕು ಅಂತ ಇದ್ದರೆ, ಜೂನ್ ತಿಂಗಳು ಏನಿದೆ ನೋಡಿ ತುಂಬ ಒಳ್ಳೆಯ ಸಮಯ. ವರ್ಕ್ಶಾಪನ್ನು ಅಟೆಂಡ್ ಮಾಡೋದಿರ್ಬೋದು, ಬರೆಯೋದಿರ್ಬೋದು, ಮಾತಾಡೋದಿರಬಹುದು. ಮಾತಾಡೋದು ಅಂತಂದರೆ ನೀವು ಕಮ್ಯುನಿಕೇಷನ್ ಮಾಡೋದಿರಬಹುದು, ಆ್ಯಂಡ್ ರೀಡಿಂಗ್ ಇರಬಹುದು. ಏನಾದರೂ ಪುಸ್ತಕ ಬರಿತೀರಾ ಅಂತಂದರೂ ಕೂಡ ತುಂಬಾ ಒಳ್ಳೆಯದು. ಓಕೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೇನಾದರೂ ಚೈಲ್ಡ್ಹುಡ್ಡಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು, ರೈಟ್, ಲೈಕ್ ಟಫ್ ಟೈಮ್ ಏನಾಗಿತ್ತು, ಕಲಿಯೋದ್ರಲ್ಲಿ ಏನಾದರೂ ಟಫ್ ಟೈಮ್ ಆಗಿತ್ತು, ಆ್ಯಂಡ್ ಇವಾಗ ನಿಮ್ಗೆ ಅನಿಸ್ತಾ ಇದ್ರೇನು ನಾನು ಆವಾಗ ಚೆನ್ನಾಗಿ ಕಲಿತಾ ಇದ್ದರೆ ಮೇ ಬಿ ನಾನು ಇವಾಗ ಈ ಥರ ಇರ್ತಾ ಇದ್ದೆ ಅನ್ನೋ ಭಾವನೆ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಫುಲ್ಫಿಲ್ ಮಾಡಬಹುದು. ಬಿಕಾಸ್ ಜೂನ್ ತಿಂಗಳು ಥೀಮ್ ಹೇಗಿರುತ್ತೆ ಅಂತಂದರೆ ಏನಾದರೂ ಕಲಿಯೋದು, ಟೈಪ್ ಆಫ್ ಲರ್ನಿಂಗ್, ಏನಾದರೂ ಕಲಿಯುವಂಥದ್ದು ತುಂಬಾ ಒಳ್ಳೆಯದು. ಬಿಕಾಸ್ ಚೈಲ್ಡ್ಹುಡ್ಡಲ್ಲಿ ನೀವು ಯಾವ ಥರ ಫೀಲ್ ಮಾಡಿದ್ರಿ ನೋಡಿ, ಅದು ಇವಾಗ ನೀವು ಫೀಲ್ ಮಾಡೋದಿಲ್ಲ. ಬಿಕಾಸ್ ಅದರಿಂದ ನೀವು ಹೊರಗೆ ಬಂದಿರ್ತೀರ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಆದಷ್ಟು ನೀವು ಯಾವ ಕೋರ್ಸ್ ಅದು ಜಾಯಿನ್ ಮಾಡ್ತೀರಾ ಅಂತಂದರೆ ತುಂಬ ಅದು ಎಂಜಾಯ್ ಆಗಿ ನೀವು ಅದನ್ನು ಎಂಜಾಯ್ಮೆಂಟಿಂದ ನೀವು ಕಳಿಬಹುದು. ಓಕೆ, ಮೇ ಬಿ ಟ್ರೈನಿಂಗ್ ಕೋರ್ಸ್ ಇರಬಹುದು. ಸೊ ಅಂತ ಒಂದು ಎನರ್ಜಿನ ನೋಡ್ತಾ ಇದ್ದೀನಿ. ನಾಲೆಜನ್ನು ಇನ್ನಷ್ಟು ನೀವು ಹೆಚ್ಚಿನ ನಾಲೆಜಿನೋ ಲೈಕ್ ನಮ್ಮ ಸ್ಕಿಲ್ ಇರ್ಬೋದು, ಇಲ್ಲಾಂದರೆ ಕಲಿಯೋದ್ರಿಂದ ಇರ್ಬೋದು, ಇನ್ನೊಂದು ಸ್ಕಿಲ್ಲನ್ನು ಆ್ಯಡ್ ಮಾಡ್ಬೋದು ನಿಮ್ಮ ಲೈಫಲ್ಲಿ. ಸೊ ಅಂಥ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಮೇ ಬಿ ಇದು ನ್ಯೂಸ್ ಪೇಪರಿಂದ ನೀವು ಹುಡುಕೋದ್ರಿಂದ ಇರ್ಬೋದು, ಎನಿ ಕೈಂಡ್ ಆಫ್ ಕೋರ್ಸ್ ಇರಬಹುದು. ಸೊ ಅದರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದೆ ಪೈಲ್ ನಂಬರ್ 1. ಆ್ಯಂಡ್ ಯಾರಾದರೂ ಸೋಷಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲೂ ಕೂಡ ಗ್ರೋತ್ ಇದೆ, ಚೆನ್ನಾಗಿ ಗ್ರೋತ್ ಇದೆ. ಸೋಷಲ್ ನೆಟ್ವರ್ಕಿಂಗ್ ವೆಬ್ಸೈಟಲ್ಲಿ ಏನಾದರೂ ವರ್ಕ್ ಮಾಡ್ತೀರಾ ಅಂತಂದರೂ ಅಲ್ಲೂ ಕೂಡ ಚೆನ್ನಾಗಿ ಗ್ರೋತ್ ಇದೆ. ಓಕೆ, ಆ್ಯಂಡ್ ತುಂಬ ಇಂಟ್ರೆಸ್ಟ್ ಕೂಡ ನಿಮಗೆ ಬರಬಹುದು. ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಏನಾದರೂ ಕರೆಂಟಲ್ಲಿ ಏನಾದರೂ ನಾಲೆಜನ್ನು ಆ್ಯಡ್ ಮಾಡುವಂಥ ಅವಶ್ಯಕತೆ ಇದೆ ಜೂನ್ ತಿಂಗಳಲ್ಲಿ ಇಲ್ಲಿ. ಓಕೆ, ಸೊ ಲೆಟ್ಸ್ ಸಿ ಜೂನ್ ತಿಂಗಳು ಹೇಗಿರುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2. ನೈನ್ ಆಫ್ ಸೋರ್ಡ್ಸ್. ಸೊ ಎಸ್, ಈ ಎನರ್ಜಿನ ನೀವು ಜೂನ್ ತಿಂಗಳಲ್ಲಿ ಹೊರಗೆ ಬರ್ತಾ ಇದ್ದೀರಾ. ಯಾವುದೇ ಥರದ್ದು ನಿಮಗೆ ಗಿಲ್ಟಿ ಭಾವನೆ ಇರ್ಬೋದು, ನಿಮ್ಮನ್ನು ನೀವೇನಾದರೂ ದೋಷಿಸ್ಕೊಳ್ತಾ ಇದ್ದೀರಾ ಅಂತಂದರೂ ಕೂಡ ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಯಾವುದು ತುಂಬಾ ನೆಗೆಟಿವ್ ಅಂತ ಅನಿಸ್ತಾ ಇತ್ತು ಅದರಿಂದ ಹೊರಗೆ ಬರ್ತಾ ಇದ್ದೀರಾ. ಹೆಲ್ತ್ ಇಶ್ಯೂ ಏನಾದರೂ ಇದ್ದರೆ ಅದರಲ್ಲಿ
ಅದರಿಂದ ಹೊರಗೆ ಬರ್ತಾ ಇದ್ದೀರಾ ಅಂತಂದರೆ ಏನು ಗೊತ್ತಾ, ಹೆಲ್ತ್ ಇಶ್ಯೂ ಫಸ್ಟ್ ಆಫ್ ಆಲ್ ನಾವು ಮೆಂಟಲಿ ಚೆನ್ನಾಗಿದ್ದರೆ, ನಮ್ಮ ಮೈಂಡ್ ಚೆನ್ನಾಗಿದ್ದರೆ ಎಲ್ಲನೂ ಚೆನ್ನಾಗಿರುತ್ತೆ. ಸೊ ಜೂನ್ ತಿಂಗಳಲ್ಲಿ ನಾನು ಅಂತಹ ಒಂದು ಎನರ್ಜಿನ ನೋಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ಬಂದಿದೆ ಥರ್ಡ್ ಹೌಸ್, ಏನಾದರೂ ಕಲಿಯುವಂಥದ್ದು. ಬಿಕಾಸ್ ನಿಮ್ಮಲ್ಲಿ ಪೊಟೆನ್ಷಿಯಲ್ ಇದೆ. ಓಕೆ, ನಿಮ್ಮಲ್ಲಿ ಪೊಟೆನ್ಷಿಯಲ್ ಇದೆ, ಕಲಿಯುವಂತಹ ಏನಾದರೂ ಹೊಸದು ಕಲಿಯುವಂತಹ ಸಾಮರ್ಥ್ಯ ನಿಮ್ಮಲ್ಲಿದೆ, ಆ ಇಂಟ್ರೆಸ್ಟ್ ಕೂಡ ನಿಮ್ಮಲ್ಲಿದೆ. ಓಕೆ, ಸೊ ಡಿಪ್ರೆಷನ್ಸ್ ಏನಾದರೂ ಇದ್ದರೆ ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಓಕೆ, ಪೈಲ್ ನಂಬರ್ 2, ಹನುಮಾನ್ ದೇವರ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ಪೈಲ್ ನಂಬರ್ 2. ಓಕೆ, ಪೈಲ್ ನಂಬರ್ 1ಅಲ್ಲಿ ದೇವಿ ಬಂದಿತ್ತು, ಬಟ್ ನಿಮಗೆ ಹನುಮಾನ್ ದೇವರದ್ದು ಇಲ್ಲಿದೆ, ಆಂಜನೇಯ ಸ್ವಾಮಿದಿದೆ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಈ ಒಂದು ಎನರ್ಜಿ ಕಾಡಿದ್ರೂ ಕೂಡ ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಎಸ್, ಪೇಜ್ ಆಫ್ ವಾನ್ಸ್ ಇದೆ ಇಲ್ಲಿ, ಪ್ಯಾಷನ್ ಇದೆ ಇಲ್ಲಿ, ಫೈರ್ ಎನರ್ಜಿ ಇದೆ. ಸೊ ನೋಡಿ, ಸೋರ್ಸ್ ಇದೆ, ಸೋರ್ಸ್ ಜೊತೆ ವಾನ್ಸ್ ಬಂತು ಅಂತಂದರೆ ಇದು ತುಂಬ ಫೈರ್, ಅಗ್ನಿ. ಸೊ ಇದಕ್ಕೆ ಏನೂ ಮಾಡೋಕ್ಕಾಗೋದಿಲ್ಲ, ಸೋರ್ಸ್ ಎನರ್ಜಿಗೆ ಏನೂ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಇಲ್ಲಿ ಪ್ಯಾಷನ್ ಬಂತು, ಕಿಚ್ಚು ಬಂತು, ಆ್ಯಕ್ಷನ್ ತೊಗೊಳ್ಳೋದು ಬಂತು. ಸೊ ಎಸ್, ಜೂನ್ ತಿಂಗಳಲ್ಲಿ ನೀವು ಆ್ಯಕ್ಷನ್ ತೊಗೊಳ್ತಾ ಇದ್ದೀರಾ. ನಿಮ್ಮ ಮಿಸ್ಟೇಕ್ಸ್ ಏನಿದೆ ನೋಡಿ ಅದರಿಂದ ನೀವು ಕಲಿತಾ ಇದ್ದೀರಾ. ಅಡ್ವಾಂಟೇಜಸ್ ಇಲ್ಲಿ ಶಾರ್ಟ್ ಟ್ರಿಪ್ ಕೂಡ ಇದೆ. ಓಕೆ, ಸೊ ಥರ್ಡ್ ಹೌಸ್ ಶಾರ್ಟ್ ಟ್ರಿಪ್ ಬಗ್ಗೆ ಕೂಡ ಮಾತಾಡುತ್ತೆ. ಸೊ ಮೇ ಬಿ ನಿಮಗೆ ಜೂನ್ ತಿಂಗಳಲ್ಲಿ ಒಂದು ಶಾರ್ಟ್ ಟ್ರಿಪ್ ಮಾಡೋದಕ್ಕೆ ಕೂಡ ಸಿಗಬಹುದು. ಓಕೆ, ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಪೈಲ್ ನಂಬರ್ 2 ತುಂಬ ಫೈರಿ ಎನರ್ಜಿ ಇರುತ್ತೆ, ತುಂಬ ಪ್ಯಾಷನೇಟ್, ತುಂಬಾ ಉತ್ಸಾಹ, ತುಂಬಾ ಉಲ್ಲಾಸ. ಈ ಎನರ್ಜಿಯಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಈ ಎನರ್ಜಿನ ನೀವು ಕಿಚ್ಚು ಹೇಳ್ತಾರಲ್ವ, ಆ ಒಂದು ಫೈರಿ ಎನರ್ಜಿಗೆ ಬರ್ತಾ ಇದ್ರೆ, ಅಗ್ನಿ ತತ್ವಕ್ಕೆ ಬರ್ತಾ ಇದ್ರೆ. ಸೊ ಅಗ್ನಿ ತತ್ವ ಅಂತಂದರೆ ಏನು, ಕಪ್ಸ್ ಆ್ಯಂಡ್ ವಾನ್ಸ್ ಏನಿದೆ ನೋಡಿ ಅದರ ಫೀಲಿಂಗ್ಸ್ ಒಂದೇ ಥರ ಇರುತ್ತೆ. ಬಟ್ ವಾನ್ಸ್ ಹೇಗೆ ಅಂತಂದರೆ ತಕ್ಷಣ ಆ್ಯಕ್ಷನ್ನ ತಗೊಳ್ಳುವಂಥದ್ದು. ಓಕೆ, ಸೊ ಇಲ್ಲಿ ಪೇಜ್ ಆಫ್ ವಾನ್ಸ್ ಅದನ್ನೇ ಹೇಳ್ತಾ ಇದೆ. ಆ್ಯಂಡ್ ಇಲ್ಲೂ ಕೂಡ ಹೀಲಿಂಗ್ ಇದೆ. ಓಕೆ, ಹೀಲಿಂಗ್ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಸೊ ಲೆಟ್ಸ್ ಸಿ ನೆಕ್ಸ್ಟ್. ಕರಿಯರ್ ರಿಲೇಟೆಡ್ ಗುಡ್ ನ್ಯೂಸ್ ಇದೆ ಇಲ್ಲಿ. ಓಕೆ, ಕರಿಯರ್ ರಿಲೇಟೆಡ್ ಗುಡ್ ನ್ಯೂಸನ್ನು ನಾನು ನೋಡ್ತಾ ಇದ್ದೀನಿ. ಫೈಲ್ ನಂಬರ್ 2. ಫೈಲ್ ನಂಬರ್ 2. ಲವರ್ಸ್, ನಾನಿಲ್ಲಿ ಇವಾಗಷ್ಟೇ ನನಗೆ ಚಾನಲ್ ಆಯ್ತು, ಡು ಯು ವಾಂಟ್ ಮೀ ಅಂತ ಹೇಳಿಬಿಟ್ಟು. ಓಕೆ, ಸೊ ನನಗೆ ನೀನು ಬೇಕಾ ಬೇಡವಾ, ಆ ಒಂದು ಏನೋ ಇಲ್ಲಿ ಕ್ವಶನ್ಸ್. ಪೈಲ್ ನಂಬರ್ 2. ಓಕೆ, ಆ್ಯಂಡ್ ದ ಲವರ್ಸ್ ಕಾರ್ಡ್ ಕೂಡ ಇದೆ. ಸೊ ಜೂನ್ ತಿಂಗಳಲ್ಲಿ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ನೀವು ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ದೀರಾ ಅಂತಂದರೆ 1 ಸ್ಟೆಪ್ ಮುಂದೆ ಹೋಗ್ಬೋದು ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಬಿಕಾಸ್ ಈ ಒಂದು ಲವರ್ಸ್ ಕಾರ್ಡ್ ನಮ್ಮ ಟ್ರೆಡಿಷ್ನಲ್ ಲವರ್ಸ್ ಕಾರ್ಡಿಗಿಂತ ತುಂಬ ಡಿಫ್ರೆಂಟ್. ಓಕೆ, ಸೊ ಎಸ್, ಇನ್ನಷ್ಟು ಪ್ರೀತಿ ಏನಿದೆ ನೋಡಿ ಅದು ಇನ್ನಷ್ಟು ಹೆಚ್ಚಾಗುತ್ತೆ. ಓಕೆ, ಸೊ ಈ ಒಂದು ರಿಲೇಷನ್ಶಿಪ್ ಏನಿದೆ ನೋಡಿ ನೆಕ್ಸ್ಟ್ ಒಂದು ಸ್ಟೆಪ್ಪನ್ನು ತೊಗೊಳ್ತಾ ಇದೆ. ನೀವು ಆಲ್ರೆಡಿ ಮ್ಯಾರಿಡ್ ಇದ್ದೀರಾ ಅಂತಂದರೆ ನೀವು ಏನೋ ತಾಯಿ ಆಗೋದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಫರ್ಟಿಲಿಟಿನ ನೋಡ್ತಾ ಇದ್ದೀನಿ ನಾನು. ಜಾಬ್ ರಿಲೇಟೆಡ್ 2 ಥರದ ಆಪ್ಷನ್ಸ್ ನಿಮಗೆ ಅವೈಲೇಬಲ್ ಇರ್ಬೋದು. ಪೈಲ್ ನಂಬರ್ 2. ಓಕೆ, ಕರಿಯರ್ ರಿಲೇಟೆಡ್ ನಾನು ಗುಡ್ ನ್ಯೂಸನ್ನು ನೋಡ್ತಾ ಇದ್ದೀನಿ. ಓಕೆ, ಕರಿಯರ್ ರಿಲೇಟೆಡ್, ಸ್ಪೆಷಲಿ ಕರಿಯರ್ ರಿಲೇಟೆಡ್ ಗುಡ್ ನ್ಯೂಸನ್ನು ನೋಡ್ತಾ ಇದ್ದೀನಿ. ಈ ಒಂದು ಎನರ್ಜಿಯಿಂದ ಹೊರಗೆ ಬರ್ತಾ ಇದ್ದೀರಾ ಆ್ಯಂಡ್ ವಾಪಸ್ ನಿಮ್ಮ ರೀಬೂಸ್ಟ್ ಆಗ್ತಾ ಇದೆ. ಓಕೆ, ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ, ರೀಬೂಸ್ಟ್. ಮೇ ಬಿ ಇದು ಪ್ರೀತಿಯಲ್ಲಿ ಕೂಡ ಇರಬಹುದು. ಓಕೆ, ಫೈಲ್ ನಂಬರ್ 1ಅಲ್ಲಿ ಇಲ್ಲಿದ್ದ ಟವರ್ ಕಾರ್ಡ್ ಬಂದಿತ್ತು. ನಿಮ್ಮಲ್ಲಿ 9 ಆಫ್ ಸೋರ್ಸ್ ಇದೆ. ಅಂತಂದರೆ ರಿಲೇಷನ್ಶಿಪ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದೆ ನೋಡಿ, ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನೋಡಿ, ಅದು ಸಾಲ್ವ್ ಆಗುತ್ತೆ ಜೂನ್ ತಿಂಗಳಲ್ಲಿ ಅಂತ ಎನರ್ಜಿನ ರೈಟ್ ನಾವು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಗಂಡ ಹೆಂಡತಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಸಾಲ್ವ್ ಆಗುತ್ತೆ. ಓಕೆ, ಸೊ ಲೆಟ್ಸ್ ಸಿ ನಿಮಗೆ ಬ್ಲೆಸ್ಸಿಂಗ್ಸ್ ಏನಿದೆ ಜೂನ್ ತಿಂಗಳಲ್ಲಿ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2. ವಾವ್, 9 ಆಫ್ ಪೆಂಟಿಕಲ್ಸ್.
ನೈನ್ ಆಫ್ ಪೆಂಟಿಕಲ್ಸ್ ಗುಡ್ ನ್ಯೂಸ್. ಜೂನ್ ತಿಂಗಳಲ್ಲಿ ಏನು ಅಂತಂದರೆ ನಿಮ್ಮ ಸ್ಯಾಲ್ರಿ ಹೆಚ್ಚಾಗ್ಬೋದು, ಇಲ್ಲಾಂದರೆ ಮನಿಯಲ್ಲಿ ಗ್ರೋತನ್ನು ನೀವು ನೋಡ್ತೀರಾ. ಮನಿಯಲ್ಲಿ ಗ್ರೋತ್ ನೋಡ್ತಾ ಇದ್ದೀರಾ. ಟೋಟಲಾಗಿ ಹೇಳಬೇಕು ಅಂತಂದರೆ ರಿಲ್ಯಾಕ್ಸ್ಡ್ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ನಿಮಗೆ. ತುಂಬಾ ರಿಲ್ಯಾಕ್ಸ್ ಮೋಡ್ ಬರ್ತಾ ಇದೆ, ರಿಲ್ಯಾಕ್ಸ್. ಓಕೆ, ಆ್ಯಂಡ್ ಇಲ್ಲೂ ಕೂಡ ನೀವು ನೋಡ್ತಾ ಇದ್ರೆ ಹಣ್ಣು ಇದೆ ಆ್ಯಂಡ್ ಇಲ್ಲೂ ಕೂಡ ಇದೆ. ಓಕೆ, ಸೊ ಎಸ್, ಪೈಲ್ ನಂಬರ್ 2 ನೈನ್ ಆಫ್ ಪೆಂಟಿಕಲ್ಸ್ ಈಸ್ ಆಲ್ ಅಬೌಟ್ ಹಣದ ಬಗ್ಗೆ ಮಾತಾಡಿದೆ. ಹಣದ ವಿಷಯದಲ್ಲಿ ಏನಾದರೂ ಏನೋ ಸರಿ ಇಲ್ಲ ಅಂತ ಅಂದರೆ, ಹಣ ಸಿಗ್ತಾ ಇಲ್ಲ, ವಾಪಸ್ ಕೊಡ್ತಾ ಇಲ್ಲ ಅಂತಂದರೆ, ಜೂನ್ ತಿಂಗಳಲ್ಲಿ ಸಿಗುವಂತಹ ಎಲ್ಲ ಆಪ್ಷನ್ಸನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಜೂನ್ ತಿಂಗಳು ತುಂಬಾ ರಿಲ್ಯಾಕ್ಸ್ಡ್ ಆಗಿರುತ್ತೆ, ಸೆಲ್ಫ್ ಲವ್, ಸೆಲ್ಫ್ ಕೇರ್ ಆಗಿರುತ್ತೆ. ಸೊ ನಿಮಗೋಸ್ಕರ ನೀವೇನಾದರೂ ಖರೀದಿ ಕೂಡ ಮಾಡಬಹುದು, ಇಲ್ಲಾಂದರೆ ನಿಮಗೆ ಗಿಫ್ಟ್ ಕೂಡ ಸಿಗ್ಬೋದು. ಪೈಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಪೈಲ್ ನಂಬರ್ 2, ಪೈಲ್ ನಂಬರ್ 1 ಕೂಡ ಇತ್ತು ಮ್ಯಾನಿಫೆಸ್ಟ್. ಸೊ ನೀವು ಕೂಡ ಇಲ್ಲಿ ಒಂದು ಸಕ್ಸಸ್ಫುಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಇದು ನಿಮಗೆ ಬ್ಲೆಸ್ಸಿಂಗ್ಸ್. ಓಕೆ, ಮ್ಯಾನಿಫೆಸ್ಟ್ ಏನು ನಿಮ್ಮ ಇಚ್ಛೆ ಇದೆ ನೋಡಿ ಅದನ್ನು ಮ್ಯಾನಿಫೆಸ್ಟ್ ಮಾಡುವಂಥದ್ದು. ಒಂದು ಮ್ಯಾನಿಫೆಸ್ಟ್ ಸಕ್ಸಸ್ ಸ್ಟೋರಿ ನನಗೆ ಆ ಥರ ಇಲ್ಲಿ ಕೇಳಿಸ್ತು. ಓಕೆ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. Yes, the magician. Yes, pile number 2. ಏನು ಅಂತ ನಾನು ನಿಮ್ಗೆ ಹೇಳಿ ಬಿಕಾಸ್ ದ ಮೆಜಿಷಿಯನ್ ಲೈಕ್ ಸಕ್ಸಸ್ಫುಲ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡುತ್ತೆ. ಇಂಪಾಸಿಬಲ್ ಆಗದೆ ಇರೋದು ಏನಿದೆ ನೋಡಿ ಅದು ಆಗುತ್ತೆ. ಇದು ನಿಮಗೆ ಬ್ಲೆಸ್ಸಿಂಗ್ಸ್ ಆ್ಯಕ್ಚುಲಿ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಇಲ್ಲಿ ಪ್ರಪೋಸ್ ಕೂಡ ನೋಡ್ತಾ ಇದ್ದೀನಿ ನಾನು. ಪೈಲ್ ನಂಬರ್ 2. ವೀಲ್ ಆಫ್ ಫಾರ್ಚೂನ್. ಸೊ ನಿಮ್ಮ ಸಮಯ ಏನಿದೆ ನೋಡಿ ಅದು ಚೇಂಜ್ ಆಗ್ತಾ ಇದೆ. ಪೈಲ್ ನಂಬರ್ 2 ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ಸ್, ಬದಲಾವಣೆಯನ್ನು ನಾನು ನೋಡ್ತಾ ಇದ್ದೀನಿ. ಚೇಂಜ್, ಇದು ಕೂಡ ನಿಮಗೆ ಬ್ಲೆಸ್ಸಿಂಗ್ಸ್. ಓಕೆ, ಸೊ ವೀಲ್ ಆಫ್ ಫಾರ್ಚೂನ್ ನನಗೆ ಇಲ್ಲಿ ಅದನ್ನೇ ಹೇಳ್ತಾ ಇದೆ. ಏನು ಅಂತಂದರೆ ಟೋಟಲಾಗಿ ನೀವು ಯಾವ ಥರ ಅಂದ್ಕೊಂಡಿದ್ರಿ ಲೈಫ್ ನೋಡಿ ಆ ಥರ ಜೂನ್ ತಿಂಗಳಲ್ಲಿ ಆ ಥರ ಆಗಲ್ಲ. ಟೋಟ್ಲಿ ಡಿಫ್ರೆಂಟಾಗಿ ನಿಮ್ಮ ಲೈಫ್ ಏನಿದೆ ನೋಡಿ ಪೂರಾ 90 ಡಿಗ್ರಿ ಏನಿದೆ ನೋಡಿ ಚೇಂಜ್ ಆಗ್ಬೋದು ಅಂತ ಒಂದು ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಸೊ ಮ್ಯಾನಿಫೆಸ್ಟೇಷನ್ಸ್ ಎನರ್ಜಿ ಇಲ್ಲಿ 2 ಇದೆ. ಸೊ ಜೂನ್ ತಿಂಗಳಲ್ಲಿ ನೀವು ಇವಾಗಲೇ ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ವಿಜುವಲೈಸೇಷನ್ ಮಾಡ್ತಾ ಇದ್ದೀರಾ ಅಂತಂದರೆ ವರ್ಕ್ ಆಗುತ್ತೆ ಇದು. ಜೂನ್ ತಿಂಗಳಲ್ಲಿ ವರ್ಕ್ ಆಗುತ್ತೆ ಇದು. ಪ್ರಾಬ್ಲಮ್ ಸಾಲ್ವಿಂಗ್, ಜೂನ್ ತಿಂಗಳಲ್ಲಿ ಏನೆಲ್ಲ ಪ್ರಾಬ್ಲಮ್ ಇದೆ ನೋಡಿ ಅದೆಲ್ಲ ಸಾಲ್ವ್ ಆಗುತ್ತೆ ಅಂತಹ ಒಂದು ಲಕ್ಷಣನ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಇನ್ಫನೈಟ್ ಅಬಂಡೆನ್ಸ್. ಎಸ್, ಇನ್ಫನೈಟ್ ಅಬಂಡೆನ್ಸ್. ಇನ್ಫನೈಟ್ ಬಂತು ಅಂತಂದರೆ ಲೈಕ್ ಅಂತ್ಯ ಇಲ್ಲ. ಸೊ ಎಸ್, ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಏನಿದೆ ನೋಡಿ ಜೂನ್ ತಿಂಗಳಲ್ಲಿ ಅಬಂಡೆನ್ಸ್ ಬರ್ತಾ ಇದೆ. ಅಬಂಡೆನ್ಸ್ ಇನ್ ದ ಸೆನ್ಸ್ ಅದು ಎಲ್ಲನೂ ಆಯಿತು. ಪ್ರಾಪರ್ಟಿ ರಿಲೇಟೆಡ್ ಗುಡ್ ನ್ಯೂಸ್ ಸಿಗಬಹುದು ನಿಮಗೆ. ಪೈಲ್ ನಂಬರ್ 2 ಪೀಪಲ್, ಮನಿ ರಿಲೇಟೆಡ್ ಗುಡ್ ನ್ಯೂಸ್ ಸಿಗಬಹುದು. ಅಬಂಡೆನ್ಸ್ ಈಸ್ ಪೋರಿಂಗ್ ಇನ್ ಟು ಯುವರ್ ಲೈಫ್. ನಿಮ್ಮ ಲೈಫಲ್ಲಿ ತುಂಬ ಅಬಂಡೆನ್ಸ್ ಬರ್ತಾ ಇದೆ. ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ, ಗ್ರ್ಯಾಟಿಟ್ಯೂಡ್ನ ಶೋ ಮಾಡಿ. ಪೈಲ್ ನಂಬರ್ 2 ಥ್ಯಾಂಕ್ ಯು ಅಂತ ಟೈಪ್ ಮಾಡಿ. ಗ್ರೇಟ್ಫುಲ್ನ ವ್ಯಕ್ತಪಡಿಸಿ. ಟೈಪ್ ಮಾಡದಿದ್ರೂ ಪರವಾಗಿಲ್ಲ, ಬಟ್ ಅಟ್ಲೀಸ್ಟ್ ರಾತ್ರಿ ಮಲಗೋಕ್ಕಿಂತ ಮುಂಚೆ ದೇವರಿಗೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ. ಸೊ ಲೆಟ್ಸ್ ಸಿ ಕರ್ಮ. ಅಕ್ಸೆಪ್ಟ್ ವಾಟ್ ಈಸ್ ಲೆಸನ್ ಯುವರ್ ಸಿಚುವೇಶನ್ಸ್ ಅರೋಸ್ ಫ್ರಮ್ ಪಾಸ್ಟ್. ಕಾರ್ಮಿಕ್ ಕನೆಕ್ಷನ್ಸ್. ಸೊ ಇಲ್ಲಿ ಕಾರ್ಮಿಕ್ ಕನೆಕ್ಷನ್ಸ್ ಕೂಡ ನೋಡ್ತಾ ಇದ್ದೀನಿ. ಸೊ ಜೂನ್ ತಿಂಗಳಲ್ಲಿ ಮೇ ಬಿ ನಿಮ್ಗೆ ಗೊತ್ತಾಗ್ಬೋದು ಯಾವುದು ಕಾರ್ಮಿಕ್ ಕನೆಕ್ಷನ್ ಯಾವುದು ಅಲ್ಲ ಅನ್ನೋದು. ಅಲ್ಲೇ ನಾನಿಲ್ಲಿ ಮೊದಲೇ ನಿಮ್ಗೆ ಹೇಳ್ದೆ ಅಲ್ವಾ, ನಿಮ್ಮ ಮಿಸ್ಟೇಕ್ಸ್, ನೀವು ಮಾಡಿರುವ ತಪ್ಪಿಂದ ನೀವೇ ಕಲಿತೀರಿ ಅನ್ನೋದು. ಸೊ ಲೆಸನ್, ಅಕ್ಸೆಪ್ಟ್ ವಾಟ್ ಈಸ್ ಲೆಸನ್. ಏನಿದೆ ನೋಡಿ, ಏನು ಪಾಠ ಇದೆ ನೋಡಿ ಅದನ್ನು ಕಲೀರಿ. ಬಿಕಾಸ್ ಇದು ಕರ್ಮದಿಂದ ಬಂದಿರುವಂಥದ್ದು. ಸೊ ಈ ಕಾರ್ಡನ್ನು ನಾನು ತೊಗೊಳ್ಳೋದಿಲ್ಲ, ಬೇರೆ ಕಾರ್ಡನ್ನು ತೊಗೊಳ್ಬೇಕು ಅಂತ ಇದ್ದೀನಿ. ಸೊ ಲೆಟ್ಸ್ ಸಿ
Okay, change your lifestyle, nurture your body through communion with nurture and strengthen your spirit with the laughter, engage in mindful exercise. ಸೊ ಆದಷ್ಟು ಮೈಂಡ್ಫುಲ್ ಎಕ್ಸಸೈಸ್ ಮಾಡೋದನ್ನು ಕಲೀರಿ. ಬ್ರೀದಿಂಗ್ ಇರಬಹುದು ಆ್ಯಂಡ್ ವಾಕ್ ಒಂದು ವಾಕ್ ಇರಬಹುದು, ಪಾರ್ಕಲ್ಲಿ ವಾಕ್ ಇರ್ಬೋದು. ರೈಟ್ ನಾವು ಮಳೆ ಬರ್ತಾ ಇದೆ, ಬಟ್ ಸ್ಟಿಲ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಚೇಂಜ್ ಯುವರ್ ಲೈಫ್ ಸ್ಟೈಲ್. ನಿಮ್ಮ ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡುವಂಥ ಅವಶ್ಯಕತೆ ಇದೆ. ಬಾಡಿಗೆ ಸ್ವಲ್ಪ ಎಕ್ಸಸೈಸ್ ಕೊಡುವಂಥ ಅವಶ್ಯಕತೆ ಇದೆ. ಆದಷ್ಟು ಲಾಫ್ ನಗಿಸೋದೇನಿದೆ ನೋಡಿ ಅದನ್ನು ಆ್ಯಡ್ ಮಾಡಿ, ಕಾಮಿಡಿ ನೋಡೋದಿರ್ಬೋದು. ಸೊ ಆ ಥರ ಎಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. Pile number 2. Okay, planet Saturn ಎನರ್ಜಿ ಇದೆ, ಕಂಟ್ರೋಲಿಂಗ್. ಓ ಮೈ ಗಾಡ್, ಇಲ್ಲೂ ಕೂಡ ಮ್ಯಾನಿಫೆಸ್ಟೇಷನ್ಸ್ ಇದೆ ನೋಡಿ. ಮ್ಯಾನಿಫೆಸ್ಟೇಷನ್, ಎಸ್ ಡೆಫಿನೆಟ್ಲಿ. ನೀವೇನೆಲ್ಲ ಇಲ್ಲಿ ತನಕ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ರಿ ನೋಡಿ, ಅದು ಯಾವುದಾದ್ರೂ ಒಂದು ಏನಿದೆ ನೋಡಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ಎಗೇನ್ ಇದು ನಂಬರ್ 9 ಎನರ್ಜಿ ಬರ್ತಾ ಇದೆ. ಸೊ ನೀವು ಬೇಕು ಅಂತಂದರೆ ಹನುಮಾನ್ ಟೆಂಪಲ್ ಏನಿದೆ ನೋಡಿ ಅಲ್ಲಿ ವಿಸಿಟ್ ಮಾಡಿ ಒಂದ್ಸಲ, ತುಂಬ ಒಳ್ಳೆಯದು. ಒಂದ್ಸಲ ಅಂತ ಹೇಳಿ ಅಲ್ಲ, ನಿಮಗೆ ಆಗುತ್ತೆ ಅಂತಂದರೆ ಮಂಗಳವಾರ ಇಲ್ಲಾಂದರೆ ಶನಿವಾರ ತುಂಬ ಒಳ್ಳೆಯದು. ಒಂದ್ಸಲ ವಿಸಿಟ್ ಮಾಡಿ ಹನುಮಾನ್ ಟೆಂಪಲಿಗೆ. ಬಿಕಾಸ್ ರೈಟ್ ನಾವು ನನಗೆ ಏನು ಅನಿಸ್ತಾ ಇದೆ ಅಂತಂದರೆ ನಿಮ್ಮನ್ನು ತುಂಬ ಕಾಪಾಡೋದು ಆ್ಯಂಡ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದು ಹನುಮಾನ್ ಅಂತ ನನಗಿಲ್ಲಿ ಅನಿಸ್ತಾ ಇದೆ. ಓಕೆ, ಫೈಲ್ ನಂಬರ್ 2. ಏನೆಲ್ಲ ಅಡಚಣೆ ಎಲ್ಲ ಏನಿದೆ ನೋಡಿ ಅದರಿಂದೆಲ್ಲ ಹೊರಗೆ ಬರುತ್ತೆ. ಪ್ರಾಬ್ಲಮ್ ಏನಿದೆ ನೋಡಿ ಅದು ಸಾಲ್ವ್ ಆಗುತ್ತೆ. ಕಂಟ್ರೋಲಿಂಗ್ ಎನರ್ಜಿ ಇದೆ ಇಲ್ಲಿ. ಓಕೆ, ಸೊ ಯಾವುದೆಲ್ಲ ಅಡಚಣೆ ಆಗ್ತಾಯಿತ್ತು, ಯಾವುದೆಲ್ಲ ಅಬ್ಸ್ಟ್ರಕ್ಷನ್ಸ್ ಆಗ್ತಾಯಿತ್ತು ನೋಡಿ, ರೈಟ್ ನಾವು ಟೈಮ್ ಏನಿದೆ ನೋಡಿ, ನಿಮ್ಮ ಟೈಮ್ ಬಂದಾಗಿದೆ ಇವಾಗ. ಇಲ್ಲಿ ತನಕ ಎಷ್ಟು ಪ್ರಾಬ್ಲಮನ್ನು ನೀವು ಫೇಸ್ ಮಾಡ್ತಾ ಇದ್ರಿ ನೋಡಿ, ಅಲ್ಲಿ ನಿಮಗೆ ಸೊಲ್ಯೂಷನ್ ಇದೆ, ಸಾಲ್ವ್ ಆಗುತ್ತೆ. ಏನೆಲ್ಲ ನಡೀತಾ ಇತ್ತು ನೋಡಿ ಅಲ್ಲಿ ಸಾಲ್ವ್ ಆಗುತ್ತೆ. ಓಕೆ, ಅಂಥ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಅಲ್ಟಿಮೇಟ್ ಖುಷಿನ ನೀವು ನೋಡಬಹುದು. ಬಿಕಾಸ್ ನಾನು ಸ್ಯಾಟರ್ನ್ ಕಾರ್ಡ್ ಏನಿದೆ ನೋಡಿ ಅದನ್ನ ಕ್ಲಾರಿಫೈ ಮಾಡಿದೆ. ಸೊ ಎಸ್, ಇಲ್ಲಿ ತನಕ ಕೆಲವರಿಗೆ ಪ್ರೆಗ್ನೆನ್ಸಿಗೆ ತುಂಬ ಅಡಚಣೆಗಳು ಆಗ್ತಾ ಇರ್ಬೋದು. ಸೊ ಅಲ್ಲಿ ಅಡಚಣೆ ಎಲ್ಲ ಏನಿದೆ ನೋಡಿ ಅದು ಸರಿ ಆಗುತ್ತೆ. 10 ಆಫ್ ಕಪ್ಸ್ ಎನರ್ಜಿ ಬಂದಿದೆ, ಮಿಲ್ಕ್ ಆ್ಯಂಡ್ ಹನಿ ಎನರ್ಜಿ. ಸೊ ಅಲ್ಟಿಮೇಟ್ ಹ್ಯಾಪಿನೆಸ್ನ ನೀವು ನೋಡ್ಬೋದು ಜೂನ್ ತಿಂಗಳಲ್ಲಿ. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್.